ನಮ್ಮ ನೋವೇ ಅದು. ಅವ್ರ ಆಡಳಿತದಲ್ಲಿ ಕನಿಷ್ಠ 10 ವರ್ಷ ಇದ್ಬಿಟ್ಟಿದ್ರೆ ಈ ದೇಶ ಬಂಗಾರ ಆಗ್ಬಿಟ್ಟಿರೋದು. ನಾನು ಮಡಿಕೇರಿಗೆ ಹೋಗ್ತಿರ್ಬೇಕಾದ್ರೆ ವಿಷಯ ತಿಳಿದು ಒಂದು ಪ್ರೀತಿಯಿಂದ ಹಾರೈಸೋದಕ್ಕೆ ಬಂದಿದ್ದಾರೆ. ಅಧಿಕೃತವಾಗಿ ಮೈಸೂರಿಗೆ ಒಂದು ಕಾರ್ಯಕ್ರಮ ಕೊಟ್ಟು ಬರ್ತೀವಿ. ಅವ್ರ ಜೊತೆ ಎಲ್ಲರ ಜೊತೆ ಮಿಲನ ಆಗಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡೋದಿದೆ. ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಮಿಳಿತ ಆಗಿ ಏನು ಕಾಂಗ್ರೆಸ್ನ ಉದ್ದೇಶ ಇದೆ ಅದನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರ ಒಗ್ಗಟ್ಟಿನಲ್ಲಿ ನಾವು ಮಾಡೋಂಥ ಕೆಲಸ ಮಾಡ್ತೀವಿ. ರಾಹುಲ್ ಗಾಂಧಿಯನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನೋಂಥ ನಿಮ್ಮ ಬಯಕೆ ಮುಂದಿನ ದಿನ ಈಡೇರುತ್ತಾ? ಈಗ ನೀವೇ ನೋಡ್ತಾ ಇದ್ದೀರಿ, ಜನರೇಷನ್ ಇದು. ಇವತ್ತು CJP ಅನ್ನೋದು ಹೇಗೆ ಹುಟ್ಟಿತು, ಯಾಕೆ ಹುಟ್ಟಿತು, 12 ವರ್ಷದ BJP ಸರ್ಕಾರದ ಒಂದು ವೈಫಲ್ಯತೆ ಮತ್ತು ಅವರ ಸುಳ್ಳು, ಇವುಗಳ ಬಗ್ಗೆ ಜನರಲ್ಲಿ ಭ್ರಮನಿರಸನಾಗಿರೋದ್ರ ಜೊತೆಯಲ್ಲಿ ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಈ ಸರ್ಕಾರ ಇಲ್ಲ. ಹಾಗಾಗಿ ಯುವ ಪೀಳಿಗೆನೇ ಯಾರೂ ಅವ್ರಿಗೇನು ಹೇಳ್ಕೊಟ್ಟಿಲ್ಲ, ಪ್ರಚೋದನೆಯೂ ಮಾಡಿಲ್ಲ, ಯಾವುದೇ ರಾಜಕಾರಣವೂ ಇಲ್ಲ. ಅಲ್ಲಿ ವಾಸ್ತವದ ಚಿತ್ರಣ ಅರ್ಥಕೊಂಡು ಯುವ ಪೀಳಿಗೆ ಇವತ್ತು ದೇಶಾದ್ಯಂತ ನಮ್ಮ ಕಣ್ಣೆದುರಿಗೆ ತಮಿಳುನಾಡು ಕಾಣಿಸ್ತಾ ಇದೆ, ಮೊನ್ನೆ ಬಿಹಾರಲ್ಲಿ ಕಂಡಿದೆ, ನಮ್ಮ ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮಕ್ಕೆ ಯಾರು ಬರಲಿಕ್ಕಾಗಲಿಲ್ಲ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಅಂದರೆ ಯುವ ಪೀಳಿಗೆಯ ಒಂದು ಶಕ್ತಿ ಏನನ್ನು ಬೇಕಾದ್ರೂ ಬದಲಾಯಿಸಬಲ್ಲದು, ಪ್ರವಾಹದಂತೆ ನುಗ್ಗಬಲ್ಲದು ಅನ್ನೋದು ಇವತ್ತು ಎಲ್ಲರ ಅರಿವಿಗೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ನಡೀತದೆ. ಅದರ ನಾಯಕತ್ವ ರಾಹುಲ್ ಗಾಂಧಿ ಆಗಿದೆ. ಯಾವ ಮಾನದಂಡಗಳನ್ನ ಇಟ್ಕೊಂಡು ನರೇಂದ್ರ ಸ್ವಾಮಿಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಮಂತ್ರಿಗಿರಿ ಕೊಟ್ಟಿದೆ? ನಾನು ಇಲ್ಲೇ ಹೈಸ್ಕೂಲು ಓದದ್ದು ಇಲ್ಲೇ, PUC ಓದದ್ದು ಇಲ್ಲೇ. ಹೈಸ್ಕೂಲ್ ಶಾರದಾ ವಿಲಾಸ್, PUC ಸೆಂಟ್ ಫಿಲಾಮಿನಸ್. ನಾನು ಅದಾದಮೇಲಿಂದ ಇಂಜಿನಿಯರಿಂಗ್ ಸೇರಿದ ತಕ್ಷಣ 83ರಿಂದ ನಾನು NSV. ನಾನೇನು ಇವತ್ತಿನವನಲ್ಲ. ನನಗೆ ಹಲವಾರು ಬಾರಿ ನನ್ನ ಟಿಕೆಟ್ರು ವಂಚಿತನಾಗಿದ್ದೀನಿ, ಸಚಿವ ಸ್ಥಾನನೂ ವಂಚಿತನಾಗಿದ್ದೀನಿ. ಆದರೆ ನನಗೆ ಎಲ್ಲೆಲ್ಲಿ ಯಾವ ಪ್ಲಾಟ್ಫಾರ್ಮಲ್ಲಿ ಅವಕಾಶ ಸಿಕ್ಕುತ್ತೆ ಅಲ್ಲಿ ಬಾಬಾ ಸಾಹೇಬರ ನಿಲುವುಗಳನ್ನು, ಅವರ ಸಂದೇಶಗಳನ್ನು, ಅವರು ಹಾಕಿಕೊಟ್ಟ ಹಾದಿನಲ್ಲಿ ಹೆಜ್ಜೆ ಗುರುತನ್ನು ಮೂಡಿಸೋದಲ್ಲಿ ಹಿಂಜರಿದಿಲ್ಲ. ನಾನು ಆ ವಿಚಾರದಲ್ಲಿ ಸಂವಿಧಾನವನ್ನು ಎತ್ತಿಡಿಯುವಂಥ ಕೆಲಸ ಮಾಡಿದ್ದೆ. ಇವತ್ತು ಅಂಬೇಡ್ಕರ್ ಮತ್ತು ಗಂಗಾಧರ ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಿ, ಹೆಂಗೆ ಸರ್ 2 ತಾಳೆ ಹಾಕಿದ್ರಿ? ನಾನು ಸಹಜವಾಗಿ ನನ್ನ ತಂದೆ ಮುಖಾಂತರ ನಾನೊಂದು ದೈವ ಭಕ್ತಿನೂ ಇದೆ ನಮ್ಮಲ್ಲಿ. ಆ ರೀತಿ ನಾನು ಏನು ಹೇಳ್ತೀನಿ ಅಂತಾರೆ, ಮೂಢನಂಬಿಕೆ ದೇವರಲ್ಲ, ಜೀವಂತವಾಗಿದ್ದದ್ದು ಮಲೆ ಮಹದೇಶ್ವರು ಜೀವಂತವಾಗಿದ್ದರು, ಸಿದ್ದಪ್ಪಾಜಿ, ರಾಚಪ್ಪಾಜಿ, ಇವರೆಲ್ಲ ಮೂಢನಂಬಿಕೆಗಳ ವಿರೋಧಿಗಳು. ಇವ್ರದ್ದೆಲ್ಲ ಇತಿಹಾಸ, ಪುರಾಣ ಅಲ್ಲ. ನಾನು ಪುರಾಣ ಫಾಲೋ ಮಾಡೋದೇ ಇಲ್ಲ, ನಾನು ಇತಿಹಾಸ ಫಾಲೋ ಮಾಡ್ತೀನಿ. ಇತಿಹಾಸದಲ್ಲಿ ಮಹದೇಶ್ವರರು ಇದ್ದಾರೆ. ಸೊ ಅವರ ಹೆಸರಿನಲ್ಲಿ ನಾನು ಪ್ರಮಾಣವಚನ ಸ್ವೀಕರಿಸಿರ್ತಕ್ಕಂಥದ್ದು. ಬಾಬಾ ಸಾಹೇಬರ ನಿಲುವಿನಲ್ಲಿ ಯಾರ್ಯಾರಿದ್ರು ಅದನ್ನು ನಾನು ಏನು ಅರ್ಥೈಸ್ಕೊಂಡಿದ್ದೀನಿ, ಅವ್ರನ್ನ ಗೌರವಿಸ್ತಿದ್ದೀನಿ. 2008ರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆ ಸಿಕ್ಕಿತ್ತು ತಮಗೆ. ಈಗ ಇಡೀ ರಾಜ್ಯಾದ್ಯಂತ ಒಂದು ಕೂಗಿದೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಬೇಕು ಅಂತೇಳಿ. ನೋಡಿ, ನಾನು ಒಂದು ಖಾತೆ ಇಟ್ಕೊಂಡೆ ನಾನು ಕೆಲಸ ಮಾಡಬೇಕು ಅಂತ ಏನಿಲ್ಲ. ಪಕ್ಷ ನನಗೆ ಸಚಿವ ಸ್ಥಾನಮಾನ ಕೊಟ್ಟಿದೆ. ಸಚಿವನಾಗಿ ಜವಾಬ್ದಾರಿಯ ನಡೆಯನ್ನು ಇಡೀ ರಾಜ್ಯದಲ್ಲಿ ಯಾರ ದನಿಯಾಗಿ ನಾನು ಕೆಲಸ ಮಾಡಬೇಕು ಅಂತ ಇದೆಯೋ ಅದು ನನ್ನ ಒಳ ಮನಸ್ಸು ಗುನುಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಸಾಧನೆ ಜೊತೆಲಿ ನಾವು ಹೆಜ್ಜೆ ಇಡೋಣ. ಜೊತೆಗೆ ನಾನು ಒಂದು ಹೊಸ ರೂಪ ಕೊಡ್ತಾಯಿದ್ದೀನಿ. ಬಹುಸಂಖ್ಯಾತರ ಆಳ್ವಿಕೆಯಲ್ಲಿ ಈ ರಾಷ್ಟ್ರ ಬರೋದಕ್ಕೆ ಹೆಜ್ಜೆ ಇಡಬೇಕಾದ್ರೆ ಯಾರು ಬಹುಸಂಖ್ಯಾತರು ಅನ್ನೋದು ನಿರೂಪಣೆ ಆಗಬೇಕಲ್ಲ. ಆವಾಗ ನಾವು ಸಂಘರ್ಷಕ್ಕೆ ಹೋಗಬಾರ್ದು. ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಆದರೆ ಸಾಕು, ಎಲ್ಲವೂ ಹೋಗುತ್ತೆ. ಏನು ನಮ್ಮನ್ನು ಒಡೆದಾಳ್ತಾ ಇದ್ದಾರೆ, ನಮ್ಮನ್ನು ಛಿದ್ರ ಮಾಡ್ತಿದ್ದಾರೆ, ಯಾರು ಆಳೋವರ್ಗ ಆಗಬೇಕಾಗಿತ್ತು ಅವ್ರಿಗೆ ಒಬ್ರಿಗೊಬ್ರು ಕಿತ್ತಾಡೋಕ್ಕೆ ಇಟ್ಟಿದ್ದಾರೋ ಅದನ್ನು ಬೆಸಿಗೆ ಮಾಡೋವಂಥ ಕೆಲಸ ಮಾಡ್ತೀವಿ. ಸಮಾಜ ಕಲ್ಯಾಣ ಇಲಾಖೆಗೆ ಫಿಟ್ ಇದ್ದಾರೆ ನರೇಂದ್ರ ಸ್ವಾಮಿ. ಇವರು ಮಿನಿಸ್ಟರ್ ಆದರೆ ನಮಗೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಅನ್ನೋಂಥದ್ದು ದಲಿತ ಸಮುದಾಯದ ಕೂಗು. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಯಾಕೆ ನಮ್ಮನ್ನು ಕಟ್ಟಾಕ್ತೀರಿ? ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದೊಂದು ಆರ್ಟಿಕಲಲ್ಲೂ ಕೂಡ ಅರ್ಥೈಸ್ಕೊಂಡು ನಾವು ಆಡಳಿತದಲ್ಲಿ ಜವಾಬ್ದಾರಿಯ ಒಂದು ತೀರ್ಮಾನ ಮಾಡುವಂಥ ಶಕ್ತಿ ನಮಗೆ ಬಂದದ್ದಾದರೆ ಖಾತೆಯಿಂದ ಏನು ನಡೆಯಲ್ಲ. ಅದನ್ನು ನಿರೂಪಣೆ ಮಾಡಿ ತೋರಿಸ್ತೀನಿ. ಬಸಲಿಂಗಪ್ಪನವ್ರು ಅವತ್ತೇನು ಮಾಡಿದ್ರು, ನಿಷ್ಕ್ರಿಯ ಖಾತೆ ಕೊಟ್ಟಾಗ ಅವರೇನು ಮಾಡಿದ್ರು
ಅದು ಇನ್ನೊಂದು ಸಾರಿ ನಾನು ಚರಿತ್ರೆನ ಕೆದಕ್ತೀನಿ. ವೈಯಕ್ತಿಕವಾಗಿ ಯಾವ್ದು ಯಾವ ಖಾತೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಾಟ್ ಅಟ್ ಆಲ್. ಏನು ಕೊಟ್ಟರು ನಾನು ಸಚಿವನೇ, ಸರ್ಕಾರವೇ ಸಚಿವನ ಜವಾಬ್ದಾರಿ. ಸೊ ಐ ಆಮ್ ದಿ ಫೈಟರ್, ಐ ಆಮ್ ದಿ ಕಾನ್ಸ್ಟಿಟ್ಯೂಷನ್ ವಿಚಾರವಾಗಿ ನಮ್ಮ ಜವಾಬ್ದಾರಿನಲ್ಲಿ ಅದರ ಅನುಷ್ಠಾನಕ್ಕೆ ನಾವು ಒತ್ತು ಕೊಡಬೇಕು. ಇನ್ನು ಯಾವುದೋ ಖಾತೆಯಿಂದ ಮಾಡ್ತೀವಿ ಅನ್ನೋದೆಲ್ಲ ದಡ್ತನ. ಮಹಿಳೆಯರಿಲ್ಲದ ಡಿ ಕೆ ಸಂಪುಟ ಅನ್ನುವಂಥದ್ದು ಬಿಜೆಪಿ ಅವರ ಇಲ್ಲ ಅದು ಸಾಲ್ವ್ ಆಗ್ತಾ ಇದೆ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಇಡೀ ದಲಿತ ಸಮಾಜಕ್ಕೆ ಏನು ಕರ್ನಾಟಕದ ದಲಿತ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀರಿ ಸರ್ ಈ ಮೂಲಕ? ಬರೀ ದಲಿತ ಸಮಾಜ ಒಂದೇ ಅಲ್ಲ, ಎಲ್ಲ ಶೋಷಿತ ವರ್ಗಗಳು ಒಂದಾಗಬೇಕು. ಅವರ ದನಿಗಳು ಅರ್ಥಪೂರ್ಣವಾಗಿ ಒಂದಾಗಬೇಕು. ಒಂದು ಸಾಂದರ್ಭಿಕವಾಗಿ ರಾಜಕೀಯವಾಗಿ ಮಾತ್ರ ಅಲ್ಲ ಒಂದಾಗಬೇಕಾದ್ರೆ. ಸಂವಿಧಾನದ ಮೂಲ ಆಶಯನ ಅರ್ಥ ಮಾಡ್ಕೊಂಡ್ರೆ ಯಾರ್ಯಾರು ಒಂದಾಗಬೇಕು ಅವ್ರು ಒಂದಾದರೆ ಈ ದೇಶದ ತೀರ್ಮಾನ ಬದಲಾಗೇ ಆಗುತ್ತೆ. ಅದನ್ನೇ ನಾನು ಯಾಕೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಂತಿದ್ದಾರೆ, ಕೈಯಲ್ಲಿ ಸುಮ್ಮನೆ ನಾಟಕ ಆಡೋಕ್ಕೆ ಪುಸ್ತಕ ಹಿಡ್ಕೊಂಡಿಲ್ಲ ಸಂವಿಧಾನನ. ಈ ಸಂವಿಧಾನ ಉಳಿಸೋರ ಜೊತೆಗೆ ಸಂವಿಧಾನದ ಆಶಯನ ಈಡೇರಿಸ್ಬೇಕು ಅನ್ನೋದು ಎರಡೇ ಉದ್ದೇಶ ಅಲ್ಲಿರೋದು. ಅದಕ್ಕೆ ನಾವು ಅದಕ್ಕೆ ಶಕ್ತಿ ಕೊಡ್ಬೇಕಾ ಬೇಡವ? ಈಗ ಯಾವ ಪಕ್ಷ ಇದೆ ಆ ಥರ ಮಾತಾಡೋರು? ಆ ದಿಟ್ಟತನದ ನಾಯಕ ಯಾರು ಇದ್ದಾನೆ ಯಾವ್ದಾರ ಪಕ್ಷದಲ್ಲಿ? ಆದ್ದರಿಂದ ಬಾಬಾ ಸಾಹೇಬ್ರನ್ನ ಯಾರು ಒಪ್ತಾರೋ ಅವ್ರನ್ನ ನಾವು ಒಪ್ಕೋತೀವಿ. ಅದನ್ನು ಸಮಾಜಕ್ಕೆ ಕೇಳಿ ಯಾರು ಬಾಬಾ ಸಾಹೇಬ್ರನ್ನ ಒಪ್ಪಿದಾರೋ ಅವ್ರನ್ನ ಒಪ್ಕೊಳ್ಳೋಣ ನಡೀರಿಂದ ಕರ್ಕೊಂಡು ಹೋಗೋಣ. ಸಚಿವರಾಗದೇ ಇರುವಂಥವ್ರು ಸ್ವಲ್ಪ ರಾಜೀನಾಮೆಯನ್ನು ಕೊಡ್ತಾ ಇರುವಂಥದ್ದು ಬಹಳ ಸ್ಫೋಟ ರಾಜಕಾರಣದಲ್ಲಿ ಅವೆಲ್ಲ ಸಹಜ. ಅವರಲ್ಲಿರ್ತಕ್ಕಂಥ ಒಂದು ಮಾನಸಿಕವಾದಂಥ ಒಂದು ನೋವುಗಳು ಅವೆಲ್ಲ ಸಹಜ ಇರ್ತವೆ. ನಾನು ಅದನ್ನು ಅನುಭವಿಸಿದ್ದೀನಿ ಹಲವಾರು ಸಂದರ್ಭದಲ್ಲಿ. ಕೆಲ ದಿನಗಳಲ್ಲಿ ಅದು ಶಮನ ಆಗುತ್ತೆ. ನಾವು ಕೂಡ ಅವರೆಲ್ಲರೂ ಮನವಿ ಮಾಡಿ ಒಗ್ಗೂಡಿ ಅವ್ರ ಜೊತೆ ಮಾತಾಡಿ ಮನೆ ಒಳಗಿನ ವಿಚಾರ ಸರಿ ಮಾಡ್ತೀವಿ. ನಿಮಗೆ ಮಂತ್ರಿಗಿರಿ ಸಿಕ್ಕುವಂಥ ಸಂದರ್ಭದಲ್ಲಿ ಯಾರೆಲ್ಲ ನಿಮ್ಮ ಜೊತೆ ಇದ್ರು ಸರ್? ಯಾರೆಲ್ಲ ಮಾಡಬೇಕು ಅವ್ರನ್ನ ಅಂತ ನಿಮ್ಮ ವಾಯ್ಸ್ ರೈಸ್ ಮಾಡೋದು? ನಾನೇನು ಆ ಥರ ಏನಿಲ್ಲ. ಈಗ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೇ ಅಧ್ಯಕ್ಷರು, ನಮ್ಮವರೇ ಅಲ್ವಾ. ಈಗ ರಾಹುಲ್ ಗಾಂಧಿ ಯಾರೊಬ್ಬರ ಪರನೂ ಇಲ್ಲ. ಯಾಕೆ ಇಷ್ಟು ದಿನ ತಗೊಂಡ್ರು? ಅದಕ್ಕೆ ಕಾರಣ ಗೊತ್ತಿರೋರಿಗೆ ಮಾತ್ರ ಗೊತ್ತು. ಇವತ್ತು ಕರ್ನಾಟಕದ ಸಚಿವ ಸಂಪುಟ ಇವತ್ತೇನಾದ್ರು ಒಂದು ಹಗ್ಗ ಹೊಸ್ದಂಗೆ ಹೊಸ್ತಿದ್ರೆ, ಈಗ ನೀವೇ ನೋಡ್ತೀರಿ ಸಾಮಾಜಿಕ ನ್ಯಾಯ ಅನ್ನೋಂಥದ್ದು ಅಲ್ಲ ರೀ, ಪೌರ ಕಾರ್ಮಿಕನ ಮಗನಿಗೂ ನಾವು ಇವತ್ತು ಕೊಟ್ಟಿದ್ದೀವಿ, ಆಯಿತಾ? ಅಂದರೆ ಈ ಕಲ್ಪನೆ ಇಲ್ಲಿಯವ್ರು ಯಾರೂ ಹೇಳಿಲ್ಲ. ಬೆಳವಣಿಗೆ ಅದು ಅಚ್ಚರಿ ಒಂದೇ ಅಲ್ಲ, ಇಲ್ಲಿ ಎಲ್ಲಾದ್ರಲ್ಲೂ ಅಚ್ಚರಿ ಇದೆ. ನೀವು ವಿಶ್ಲೇಷಣೆ ಮಾಡ್ತಾ ಬನ್ನಿ, ಯಾಕೆ ಯಾರನ್ನ ಏನಕ್ಕೋಸ್ಕರ ಮಾಡಿದ್ದಾರೆ. ಪ್ರತಿಯೊಂದು ಏನೋ ಕಲ್ಯಾಣದ ಬಸವಣ್ಣನ ಕಥೆನೇ ಇರ್ಬೋದು, ಬಾಬಾ ಸಾಹೇಬ್ರ ಸಂವಿಧಾನದ ಕಥೆನೇ ಇರ್ಬೋದು, ಇವತ್ತಿನ ನಮ್ಮ ಸಂಪುಟ. ಈ ಸಂಪುಟದಲ್ಲಿ ಸರ್ ಫಸ್ಟ್ ನೇಮ್ ನಿಮ್ಮದೇ, PM ನರೇಂದ್ರ ಸ್ವಾಮಿ ಅಂತ ಕ್ರಮಸಕ್ಕೆ ಒಂದು ಇರಲಿ. ಅವರ ಆಭಾರಿ ನನ್ನ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರುಗಳಿಗೆ. ಅದು ಯಾಕೆ ನನ್ನ ಹೆಸರನ್ನೇ ಮೊದಲಿಟ್ಟರೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಸಚಿವನಾಗಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿಭಾಯಿಸೋದು ಅಲ್ಲದೆ ನಾವು ನಮ್ಮ ನಾಯಕತ್ವವನ್ನು ಗಟ್ಟಿಯಾಗಿ, ಅಂದು ಬಾಬಾ ಸಾಹೇಬ್ರಿಗೆ ಆರೋಗ್ಯ ಸರಿ ಇಲ್ಲದೇ ಆಡಳಿತದಲ್ಲಿ ಜವಾಬ್ದಾರಿ ಹೊರೋವಂಥ ಸಂದರ್ಭನ ಕಳ್ಕೊಂಬಿಟ್ರು. ಅವರು ಸಂವಿಧಾನ ರೂಪಿಸ್ಕೊಟ್ರು, ದೇಶ ಹೆಂಗೆ ನಡಿಬೇಕು ಅನ್ನೋದು ಹೇಳ್ಕೊಟ್ರು, ಆಡಳಿತದಲ್ಲಿ ಹೇಗೆ ಇರಬೇಕು ಅನ್ನೋದು ಹೇಳ್ಕೊಟ್ರು. ಆದರೆ ಅವ್ರ ಆಡಳಿತ ನಡೆಸೋವಂಥದ್ದಕ್ಕೆ ಆರೋಗ್ಯ ಸಿಕ್ಕಲಿಲ್ಲ ಅವ್ರಿಗೆ. ನಮ್ಮ ನೋವೇ ಅದು. ಅವ್ರ ಆಡಳಿತದಲ್ಲಿ ಕನಿಷ್ಠ 10 ವರ್ಷ ಇದ್ದುಬಿಟ್ಟಿದ್ರೆ ಈ ದೇಶ ಬಂಗಾರ ಆಗ್ಬಿಟ್ಟಿರೋದು. ನಮಗೆ ಅವರ ಜೀವನದಲ್ಲಿ ವಿದ್ಯೆ ಕಲಿಬೇಕಾದ್ರೆ ಆರೋಗ್ಯ ಹಾಳು ಮಾಡ್ಕೊಂಡ್ರು, ಊಟ ತಿನ್ನಲಿಲ್ಲ, ನಿದ್ದೆ ಮಾಡಲಿಲ್ಲ, ಎಲ್ಲನೂ ಕಳ್ಕೊಂಡು, ಮಕ್ಕಳನ್ನೂ ಕಳ್ಕೊಂಡು ನಮಗೆ ಬದುಕು ಕೊಟ್ಟವರು. ಈಗ ನಾವು ಅರ್ಥವರು, ಕಲ್ತವರು ಎಲ್ಲರೂ ಕಲಿತು ಇದ್ರ ಬಗ್ಗೆ ಅವಲೋಕನ ಮಾಡಲಿಲ್ಲ. ಆ ತಪ್ಪಿನಿಂದಾಗಿ ನಾವೆಲ್ಲರೂ ಕಿತ್ತಾಡ್ತಿದ್ವಿ. ಅಂಬೇಡ್ಕರ್ಗೆ ಸರ್ವವು ಬಹುಜನರು ದಲಿತರು ಅನ್ನೋಂತಾಗಿತ್ತು. ಈಗ ನಾವು ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ವೀರಾವೇಶದ ಮಾತು ಬೇಡ, ಸಾಧನೆ ಮಾತಾಡೋದೇ ಸಾಧನೆ ಆಗೋದು. ಮಂತ್ರಿಗಿರಿ ಸಿಕ್ತು ಅಂತ ತಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಯಾರು ಫೋನ್ ಮಾಡಿದ್ರು? ಚೀಫ್ ಮಿನಿಸ್ಟರ್ ಮಾಡಿದ್ರೆ? ಹೇಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು? ಏನು ಹೇಳಿದ್ರು? ಯಾವ ಕ್ಷಣಕ್ಕೆ ಏನು ಅನಿಸ್ತದೆ ಸರ್ ತಮಗೆ? ಇಲ್ಲ, ನಾನು ಹಿಂದೆ 2 ಬಾರಿ ನನಗೆ ನನ್ನ ಹೆಸರು ಅಂತಿಮ ಪಟ್ಟಿನಲ್ಲಿ ಬಂದಿದ್ರೂ ಬದಲಾವಣೆ ಆದದ್ದು ನನಗೆ ಗೊತ್ತು. ಅದನ್ನು ಈಗ ಪ್ರಸ್ತಾಪ ಮಾಡೋದು ಬೇಡ. ಈಗ ಅತಿವೃಷ್ಟಿ ಮತ್ತು ಬರ ಅಧ್ಯಯನಕ್ಕೆ ತಾವು ಕೊಡಗು ಹೋಗ್ತಾ ಇದ್ದೀರಿ, ಯಾವ ರೀತಿ ಫ್ಲಡ್ದು ಏನಾದ್ರು ಮಾಹಿತಿ ಸಿಕ್ಕಿದೆ ಸರ್? ಇಲ್ಲ, ಅಲ್ಲಿ ಜಿಲ್ಲಾಡಳಿತ ನಮಗೆಲ್ಲ ಮಾಹಿತಿ ಕೊಡ್ತದೆ. ವಾಸ್ತವದ ಚಿತ್ರಣನ ನಾವು ನೋಡಿ ಅಲ್ಲಿ ಏನೋ ಸೂಚನೆ ಕೊಡೋದು ಮತ್ತು ವರದಿನ ಸರ್ಕಾರಕ್ಕೆ ಏನು ಕೊಡ್ಬೇಕು ಅದನ್ನು ಕೊಡ್ತೀವಿ. ಈಗ
ಈಗ ಕಂದಾಯ ಸಚಿವರಿಗೆ ವರದಿ ಕೊಡ್ಬೇಕಾ ಸರ್? ಹೌದು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪರಮೇಶ್ವರ್ ಅವ್ರಿಗೆ ನಾವು ವರದಿ ಕೊಡೋದು. ಈಗ ಕಬಿನಿ ಡ್ಯಾಮ್ ತುಂಬಿದೆ, ಕಾವೇರಿ ಕೂಡ 100+ ಆಗ್ತಾ ಇದೆ, ಒಳ್ಳೆ ವಿಚಾರ ಇದೆ. ಇಲ್ಲಿ ಒಂದು ಕೊನೆಗಾಲದಲ್ಲಾದ್ರು ಪ್ರಕೃತಿ ನಮ್ಮ ಕೈ ಹಿಡಿತಾ ಇದೆ. ಅದರಿಂದ ಇನ್ನಷ್ಟು ಮಳೆಯಾಗಿ ಈ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡಲಿ. ಪ್ರಕೃತಿ ವಿಚಾರದಲ್ಲಿ ಯಾರೂ ಕೂಡ ಹೆಚ್ಚಲ್ಲ, ಯಾರೂ ಕೂಡ ಕಮ್ಮಿಯಲ್ಲ. ನಾವು ಪ್ರಾರ್ಥನೆ ಮಾಡೋದಷ್ಟೇ. ತಾವು 2ನೇ ಆಷಾಢದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿರಿ, ಅಲ್ಲಿ ಹೇಳಿದ್ರಿ ಪ್ರಾರ್ಥನೆ ಮಾಡ್ತೀನಿ ಬರಗಾಲ ನೀಗಿಸ್ಬೇಕು ಅಂತ ಹೇಳಿ. ಮಾಡಿದ್ದೀವಿ ನಾವು. ಅದರಂತೆ ಮಳೆನೂ ಸ್ಟಾರ್ಟ್ ಆಗಿದೆ. ಈಗ ನಮ್ಗೆ ಅವತ್ತು ಡ್ರೈ ಇತ್ತು ಎಲ್ಲ ಡ್ಯಾಮ್ಗಳು. ಇವತ್ತು ಸ್ವಲ್ಪ ನಾವೆಲ್ಲ ನಗುವಂಗಾಗಿದೆ. ಆದರೆ ಇನ್ನೂ ನೆಮ್ಮದಿ ಕಾಣಬೇಕು ಅಂತಂದರೆ ಅಂತಾರಾಜ್ಯದ ಸಮಸ್ಯೆ ಬಗೆಹರಿಬೇಕಾದ್ರೆ ಇನ್ನಷ್ಟು ನೀರು ಬಂದರೆ ಈ ವರ್ಷ ನೆಮ್ಮದಿ ಬದುಕು. ಸರ್, ಈಗ ಮೂಡ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಸರ್ ಕಳೆದ 18 ವರ್ಷಗಳಿಂದ ಅನಾಥವಾಗಿದೆ ಸರ್. ಯಾವ ಮುಖ್ಯಮಂತ್ರಿಗಳು ಬಂದರೂ ಕೂಡ ಅದನ್ನ ಪೂರ್ಣಗೊಳಿಸಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ತಾವು ಏನಾದರೂ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು ಸರ್ಕಾರದ ಗಮನ ಸೆಳೆದು ಅದನ್ನ ಪೂರ್ಣಗೊಳಿಸ್ತೀರ? ಪ್ರಥಮದಲ್ಲೇ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನಗೆ ಅದರ ಅರಿವಿದೆ. ಮೈಸೂರಿನ ಪ್ರತಿ ಬೀದಿ, ಪ್ರತಿ ಒಂದು ಬಡಾವಣೆ ನನಗೆ ಚೆನ್ನಾಗಿ ಅರಿವಿದೆ. ಸೈಕಲ್ ಹೊಡ್ಕೊಂಡು ತಿರುಗಾಡಿರೋನು. ಹಾಗಾಗಿ ಭಾವನಾತ್ಮಕವಾದಂಥ ಆ ವಿಚಾರದಲ್ಲಿ ನನ್ನ ತೀರ್ಮಾನ ಬೇರೆ ಅಲ್ಲ, ಎಲ್ಲ ಸಚಿವರು ಅದೇ ಹೇಳ್ತಿದ್ದು, ಹೈಟೆಕ್ ಆಗಿ ಮಾಡ್ಬಿಡ್ತೀನಿ, ಹೀಗೆ ಮಾಡ್ತೀನಿ, ಯಾಕೆ ಮೈಸೂರಿನವರೇ ಹೇಳ್ತಾ ಇದ್ರು. ಹಿಂದಿನ ವಿಚಾರನ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ಲೋಪ ಆಗಿದೆಯೋ, ಅಧಿಕಾರಿಗಳಿಂದ ಲೋಪ ಆಗಿದೆಯೋ ಅಥವಾ ಯಾವುದೋ ತಾಂತ್ರಿಕ ವಿಚಾರದಲ್ಲಿ ಲೋಪ ಆಗಿದೆಯೋ ಅದನ್ನೇನು ಕುಳಿತು ಅದನ್ನು ಅವಲೋಕನ ಮಾಡಿ ಅದಕ್ಕೊಂದು ಅಂತಿಮ. ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದಾ ಪೂರ್ಣಗೊಳಿಸ್ತಾರೆ ನರೇಂದ್ರ ಸ್ವಾಮಿ ಅವರು? ನಾನು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತೀನಿ. ನಾನು ಇವತ್ತು ಮಾತಾಡೋದು ಬೇಡ. ಇದು ನಮ್ಮ ಬದ್ಧತೆಯೂ ಕೂಡ ಇದೆ.